ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಈಗಾಗಲೇ ಪಂಚಮಸಾಲಿ ಪೀಠೋತ್ಸವವಾಗಿ ಸಾಕಷ್ಟು ತಿಕ್ಕಾಟಗಳು ನಡೀತಾ ಇದ್ದಾವೆ ಈ ರಾಜಕಾರಣಿಗಳಿಂದಾಗಿ. ನಿಜವಾಗಿಯೂ ರಾಜಕಾರಣಿಗಳು ನಮ್ಮಲ್ಲಿ ಒಂದು ಮಾತು ಸುಳ್ಳಲ್ಲ, ಅವು ಸತ್ಯಕ್ಕೆ ಸಮೀಪದಂತ ಬೆಳು ಹೊಕ್ಕ ಮನಿ ಅಳುವಂತ ನಾವು ಗಾದೆ ಮಾತು. ಹಂಗೆ ಈ ರಾಜಕಾರಣಿಗಳು ಎಲ್ಲಿ ಹೋಗ್ತಾರೆ, ಅದು ಇವತ್ತಿನ ಲಾಭದ ರಾಜಕಾರಣಿಗಳು, ಅಧಿಕಾರದ ಆಶೆ ರಾಜಕಾರಣಿಗಳು ಎಲ್ಲಿ ಹೋಗ್ತಾರೆ, ಅವೆಲ್ಲ ನಾಶ ಆಗ್ತಾವೇನೋ ಅಂತ. ಈಗ ನೋಡ್ರಿ ಸರ್, ಒಂದು ಭಕ್ತಿಯಿಂದ ಹೋಗಿ ಭೇಟಿಯಾಗಿ ಪಂಚಮಸಾಲಿ ಡೆವಲಪ್ಮೆಂಟ್, ಆ ಜನರ ಡೆವಲಪ್ಮೆಂಟ್ ಸಲುವಾಗಿ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವರು ಸಹಿತ ಪಾಪ ತಪ್ಪು ಮಾಡ್ತಿರಲಿಲ್ಲ ಏನೋ ಅಂತ. ಇವ್ರು ಹೊಕ್ಕು ತಮಗೆ ಬೇಕಾದಂಗೆ ಅವ್ರ ಮೈಂಡಿಗೆ ಏನೋ ಹೇಳಿ ಮುಗ್ದಿರ್ತಾರೆ ಸ್ವಾಮೀಜಿಗಳು. ಇವ್ರು ತಮಗೇನು ಬೇಕಪ್ಪ ರಾಜಕೀಯಕ್ಕೆ, ಇವತ್ತು ಯತ್ನಾಳರಾಗಿರ್ಬೋದು, ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಇವ್ರು ತಮಗೆ ಅನುಕೂಲಿಸಿದ್ದು ರಾಜಕಾರಣ. ಕಾಂಗ್ರೆಸ್ ನೆಲಗಟ್ಟಿನಲ್ಲಿ ಅವ್ರು ನೋಡೋರು, ಅವ್ರು BJP ನೆಲಗಟ್ಟಿನಲ್ಲಿ ಅವ್ರು ನೋಡೋರು, ಸ್ವತಃ ತಮ್ಮ ಲಾಭದ ನೆಲಗಟ್ಟಿನಲ್ಲಿ ಅವ್ರು ಬರ್ತಾ ಇರೋದು. ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಭಾಳಷ್ಟು ಮಠಗಳನ್ನು ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ. ಯಾರು ಈ ರಾಜಕಾರಣಿಗಳಿಂದ ದೂರ ಇರ್ತಾರೋ, ತಮಗೇನು ಬೇಕಾಗಿದೆಪ್ಪ ವರ್ಕು, ಜನರಿಗೆ ಏನು ಮಾಡಬೇಕಾಗಿದೆ ಕೆಲಸ, ಅಷ್ಟಕ್ಕಾಗಿ ಸೀಮಿತ ಇಟ್ಟುಕೊಂಡು ಜನಸೇವೆ ಧರ್ಮದ ನೆಲೆಗಟ್ಟಲ್ಲಿ ಮಾಡೋಕ್ಕೆ ಸಾಧ್ಯ, ದೂರ ಇಟ್ಕೊಂಡಿದ್ದರೆ ಭಾಳ ಚೆನ್ನಾಗಿರ್ತೈತೇನೋ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರದ್ದು ಏನೇನೋ ಆಗ್ತದೆ, ಹಾಗೆ ಹೀಗೆ ಭಾಳ ಕನಸು ಕಾಣ್ತಿರ್ತಾರೆ ಪಾಪ. ನಮ್ಮ ಸ್ವಾಮೀಜಿಗಳಲ್ಲಿ ಸ್ವಲ್ಪ ಮುಗ್ಧತೆ ಹೇಳ್ತಿಲ್ಲ ನಿಮಗೆ. ಈಗಾಗಲೇ ಮುಗ್ಧತೆ ಇರ್ತದೆ, ಮನುಷ್ಯನ ಸಹಜವಾದಂಥ ಒಂದಿಷ್ಟೇನು ತಪ್ಪು ಒಪ್ಪುಗಳಿರ್ತಾವೆ. ಅವ್ರನ್ನ ಬೇರೆಂದ ಬಿದ್ದಂಥವ್ರಲ್ಲ ಪಾಪ, ನಮ್ಮೊಳಗಿಂದ ಹುಟ್ಟಿ ಬಂದಂಥವ್ರು, ಬೆಳೆದಂಥವ್ರು, ನೋವುಗಳನ್ನು ಉಂಡಂಥವ್ರು, ಬಡತನ ಶ್ರೀಮಂತಿಗೆ ಬೆಳೆದು ಬಂದಂಥವ್ರು, ನುಡಿದವರು, ಸಹಜ ಅವ್ರಿಗೂ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬ ಮನುಷ್ಯಗೆ ಇದ್ದಂಗೆ ಇರ್ತಾವೆ. ಅವರಲ್ಲಿ ಸ್ವಲ್ಪ ನಾವು ವಿಶೇಷತೆಯನ್ನು ಬಯಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇಲ್ಲಪ್ಪ ನಮಗೆ ಒಳ್ಳೆಯ ಮಾರ್ಗದರ್ಶಕರಾಗಲಿ, ನಾವು ತಪ್ಪದಾಗ ನೋಡಲಿ, ನಮ್ಮ ಸಮಾಜ ಕೆಟ್ಟದಾಗ ನೋಡಲಿ, ನೈತಿಕತೆ ಮೇಲೆ ಬೆಳೀಲಿ ಅಂತ ನಾವು ನೋಡ್ತಾ ಇರ್ತೀವಿ ಜನಸಾಮಾನ್ಯರು. ಹೀಗಾಗಿ ಅವ್ರ ಬಗ್ಗೆ ಎಲ್ಲಿಲ್ಲದ ಗೌರವ, ಪ್ರೀತಿ, ವಿಶ್ವಾಸ. ಅದು ಈ ರಾಜಕಾರಣಿಗಳದಲ್ಲ. ಅವ್ರಿಗೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಇವರಿಂದ ನಂಗೆ ಲಾಭ ಎಷ್ಟಾಗ್ತದೆ,